ಸೊ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಒಂದು ತಾಣಗಳು, ಹಾಗಂತೇಳಿ ಬೆಜ್ಜಾನ್ ತಾಣಗಳು ಸಿಕ್ಕಿದೆ ನಮ್ಗೆ, ಇಲ್ಲಿ ಕೌಂಟ್ಲೆಸ್ ಆಗಿದೆ ಈಗ. ಹಾಗಂತೇಳಿ ನಿಮ್ಗೆ ಎಲ್ಲಾ ತಾಣಗಳನ್ನ ಹೊಡ್ಕೊಂಡು ಹೋಗ್ಬೇಕಾ ಇಲ್ಲಿ? ಬೇಡ ಸ್ನೇಹಿತರೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ NCERT ಬುಕ್ ಅಲ್ಲಿ, ನಮ್ಮ DSCRT ಬುಕ್ಗಳಲ್ಲಿ ಅವ್ರು ಯಾವ ಯಾವ ತಾಣಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂಡ್ ಅದಕ್ಕೆ ಎಷ್ಟು ಕರೆಂಟ್ ಅಫೇರ್ಸ್ ಇರ್ತಕ್ಕಂಥ ತಾಣಗಳು ಬರ್ತಾ ಹೋಗುತ್ತೆ, ಅಷ್ಟು ನೋಡ್ಕೊಂಡು ಹೋದ್ರೆ ಸಾಕು. ಮೇಜರ್ ಆಗಿರ್ತಕ್ಕಂಥ ತಾಣಗಳು ಹರಪ್ಪ ಇರ್ಬೋದು, ಮೊಹೆಂಜೊದಾರೋ ಇರ್ಬೋದು, ಧೋಲಾವೀರ ಇರ್ಬೋದು, ರಾಕಿಗರಿ ಇರ್ಬೋದು, ಲೋತಾಲ್ ಇರ್ಬೋದು. ಈ ರೀತಿಯಾಗಿ ನಾವು ಮೇಜರ್ ತಾಣಗಳನ್ನ ನೋಡ್ಕೊಳ್ತಾ ಹೋಗೋಣ. ಸೊ ಮೊಟ್ಟ ಮೊದಲೇ ಬರ್ತಕ್ಕಂಥದ್ದೇ ಮೊದಲ ತಾಣವೇ ಹರಪ್ಪ ತಾಣ. ಯಾಕೆ ಅಂತಂದ್ರೆ ಇಂಡಸ್ ನಾಗರಿಕತೆಯಲ್ಲಿ ಮೊಟ್ಟ ಮೊದಲ ತಾಣ ಡಿಸ್ಕವರ್ ಆಗಿದೆ ಅದು ಅಂತಂದ್ರೆ ಅದುವೇ ಹರಪ್ಪ ತಾಣ. ಅದಕ್ಕೆ ನಾವು ಇದನ್ನ ಹರಪ್ಪ ನಾಗರಿಕತೆ ಅಂತಲೂ ಕೂಡ ಇಲ್ಲಿ ಕರಿತಕ್ಕಂಥದ್ದು. ಅಂಡ್ ಈ ಒಂದು ಹರಪ್ಪನ ಅಂತ ಕರಿತಾ ಹೋಗ್ತೀವಿ ನಾವು ಗೇಟ್ ವೇ ಸಿಟಿ ಅಂತ ಕರಿತೀವಿ. ಹರಪ್ಪವನ್ನ ಗೇಟ್ ವೇ ಸಿಟಿ ಅಂತ ಕರಿತೀವಿ. ಸೊ ಇಂಡಿಯಾ ಗೇಟ್ ವೇ ಸಿಟಿ ಅದು ಮುಂಬೈ ಅಲ್ವಾ? ಸೊ ಕರ್ನಾಟಕದ ಗೇಟ್ ವೇ ಸಿಟಿ ಅದು ಮಂಗಳೂರು. ಅದೇ ರೀತಿಯಾಗಿ ಇಡೀ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಂದು ಗೇಟ್ ವೇ ಸಿಟಿ ಅಂತೇಳಿ ನಾವು ಈ ಒಂದು ಹರಪ್ಪ ತಾಣವನ್ನ ಕರಿತಕ್ಕಂಥದ್ದು. ಅಂಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಕಂಡುಹಿಡಿರ್ತಕ್ಕಂಥ ಮೊತ್ತ ಮೊದಲ ತಾಣವೇ ಹರಪ್ಪ ತಾಣ. ಇದನ್ನ 1321ರಲ್ಲಿ ದಯಾರಾಮ್ ಸೈನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರೆ, ಸೊ ಇವತ್ತಿನ ಒಂದು ಪಾಕಿಸ್ತಾನದ ಒಂದು ಬಳಿ ಏನ್ ಮಾಡ್ತಾ ಹೋಗ್ತಾರೆ, ಡಿಸ್ಕವರ್ ಮಾಡ್ತಕ್ಕಂಥದ್ದು. ಅಂಡ್ ಇವತ್ತಿನ ಒಂದು ಪಾಕಿಸ್ತಾನದಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿರ್ತಕ್ಕಂಥ ಸಹಿವಾಲ್ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ. ಈ ಒಂದು ರಾವಿ ನದಿ ಬರುತ್ತೆ ಅಲ್ಲಿ, ಆ ರಾವಿ ನದಿಯ ಒಂದು ದಡದಲ್ಲಿ ಡಿಸ್ಕವರ್ ಮಾಡಿರ್ತಕ್ಕಂಥದ್ದು. ಸೊ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ಇದು ಪಂಜಾಬ್ ಪ್ರಾವಿನ್ಸ್ ಅಲ್ಲಿ ಇದೆ, ನಾಟ್ ವಿತ್ ದ ಸಿಂಧ್ ಪ್ರಾವಿನ್ಸ್. ಲಾಸ್ಟ್ ಟೈಮ್ ಒಂದ್ಸಲ FDA ಎಕ್ಸಾಮ್ ಅಲ್ಲಿ ಕೇಳಿದ, ಮೋಸ್ಟ್ ಟಿಪಿಕಲ್ ಕ್ವಶನ್ ಕೇಳಿದ, ಸಿಲ್ಲಿ ಕ್ವಶನ್ ಎಲ್ಲರೂ ಹೊಳಕ್ ಬೈದ್ರು. ಲೈಕ್ ಹೇಗೆ ಅಂತಂದ್ರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟು ಮೊಹೆಂಜೊದಾರೋ ಪ್ರಸ್ತುತ ಒಂದು ಓಕೆ ಪಾಕಿಸ್ತಾನದ ಒಂದು ಪಂಜಾಬ್ ಪ್ರಾವಿನ್ಸ್ ಅಲ್ಲಿ ಇದೆ. ಇಲ್ಲ, ತಪ್ಪು. ಪಂಜಾಬ್ ಪ್ರಾವಿನ್ಸ್ ಅಲ್ಲಿ ಇರೋದು ಹರಪ್ಪ, ಸಿಂಧ್ ಪ್ರಾವಿನ್ಸ್ ಅಲ್ಲಿ ಇರೋದು ಮೊಹೆಂಜೊದಾರೋ. ಈ ರೀತಿ ಏನ್ ಮಾಡ್ತಾ ಹೋಗ್ತಾರೆ, ಸ್ಮಾಲ್ ಟೈಮ್ ಅಲ್ಲಿ ಶಫಲ್ ಕೂಡ ಮಾಡ್ತಕ್ಕಂಥದ್ದು. ಅಂಡ್ ಈವನ್ ನಮ್ಮ ಒಂದು ಋಗ್ವೇದದಲ್ಲಿ ಈ ಒಂದು ಹರಪ್ಪ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದರೆ, ಅದಕ್ಕೆ ನಾವು ಹರಿಯಪ್ರಿಯ ಅಂತಾನೂ ಕೂಡ ಏನ್ ಮಾಡಿದರೆ ಋಗ್ವೇದಗಳಲ್ಲಿ ಒಂದು ಉಲ್ಲೇಖವನ್ನಲ್ಲಿ ಮಾಡಿರ್ತಕ್ಕಂಥದ್ದು. ಅಂಡ್ ಈ ಒಂದು ಹರಪ್ಪ ನಗರನ ನಾವೇಂತ ಕರಿತೀವಿ, ದ ಸಿಟಿ ಆಫ್ ಗ್ರಾನರೀಸ್ ಅಥವಾ ಧಾನ್ಯಗಳ ನಗರ ಅಂತಾನೂ ಕೂಡ ಇಲ್ಲಿ ಕರಿತಾ ಹೋಗ್ತೀವಿ. ನೋಡಿ, ದ ಗ್ರೇಟೆಸ್ಟ್ ಗ್ರಾನರಿ ಬಂದು ನಮಗೆ ಸಿಕ್ಕಿರೋದು ಮೊಹೆಂಜೊದಾರದಲ್ಲಿ. ಬಟ್ ಆದ್ರೆ ನಂಬರ್ ಆಫ್ ಗ್ರಾನರೀಸ್, ಅತಿ ಹೆಚ್ಚು ಗ್ರಾನರಿಗಳು ಯೂನಿಟ್ ಸಿಗ್ತಾ ಹೋಗಿರೋದಲ್ಲಿ ಅಂತಂದ್ರೆ ಅದು ಹರಪ್ಪ ಸಿಟಿನಲ್ಲಿ. ಅದಕ್ಕೆ ನಾವು ಇದನ್ನ ಉಗ್ರಾಣಗಳ ನಗರ ಅಥವಾ ದ ಧಾನ್ಯಗಳ ನಗರ ಅಂತಾನೂ ಕೂಡ ಇಲ್ಲಿ ಉಲ್ಲೇಖಿಸ್ತಾ ಹೋಗ್ತೀವಿ. ಲೈಕ್ ಹೇಗೆ ಅಂತಂದ್ರೆ ಒಂದೇ ಪ್ರದೇಶದಲ್ಲಿ ಒಟ್ಟಾರೆಯಾಗಿ 12 ಉಗ್ರಾಣಗಳ ನಗರದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಅದರಲ್ಲಿ ಸ್ಪೆಷಾಲಿಟಿ ಏನು ಅಂತಂದ್ರೆ, ಸೊ 2 ರೋನಲ್ಲಿ ಕಂಡು ಬರುತ್ತೆ, ಪ್ರತಿ ರೋಲ್ ಕೂಡ ಏನಾಗಿದೆ 6 ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಅಷ್ಟೇ ಇಂಪಾರ್ಟೆಂಟಾ? ಅಲ್ಲ. ನಾನು ಯಾಕೆ ಈ ಪಿಕ್ಚರ್ ಬರ್ತಿದ್ದೀನಿ ಅಂದ್ರೆ, ಇಟ್ಸ್ ವೆರಿ ಸಿಂಪಲ್. ಈಚ್ granaries they are very connected with each and every one. ಸೊ ಪ್ರತಿಯೊಂದು ಜೊತೆಗೂ ಕೂಡ ಏನಾಗಿತ್ತು, ಎಲ್ಲಾನು ಕೂಡ ವೆಲ್ ಕನೆಕ್ಟೆಡ್ ಆಗಿತ್ತು. ಅಂದ್ರೆ ಇವನ ಕನೆಕ್ಷನ್ ಹೆಂಗಿತ್ತು ಅಂತಂದ್ರೆ, ಜನರು ಏನ್ ಮಾಡಬಹುದಿತ್ತು, ಆ ಒಂದು ಪಾಸ್ಗಳ ಮೂಲಕ ಒಂದು ಗ್ರಾನರಿಂದ ಇನ್ನೊಂದು ಗ್ರಾನರಿ ಏನ್ ಮಾಡಬಹುದಿತ್ತು, ಅವ್ರು ಪಾಸ್ ಕೂಡ ಏನಾಗಿತ್ತು ಜಾಗಗಳಲ್ಲಿ ಮಾಡ್ಕೊಂಡಿದ್ರು. ಸೊ ಒಂದೇ ಪ್ರದೇಶದಲ್ಲಿ ಒಟ್ಟಾರೆಯಾಗಿ ಈ ರೀತಿಯಾಗಿ 12 ಗ್ರಾನರಿಗಳು ಏನ್ ಮಾಡ್ತಾ ಹೋಗ್ತೀವಿ ನಾವು ಹರಪ್ಪದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಸೊ ಇದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ, ಇವರು ಅವತ್ತಿನ ಕಾಲದಲ್ಲಿ ಆಹಾರ ಸಂಗ್ರಹಣೆಯು ಕೂಡ ಅತ್ಯಂತ ಹೆಚ್ಚಿನ ಒಂದು ಮಹತ್ವವನ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಹರಪ್ಪ ನಾಗರಿಕತೆ ಏನಕ್ಕೆ ತುಂಬಾ ಫೇಮಸ್ ಅಂತಂದ್ರೆ, ಬಿಕಾಸ್ ಆಫ್ ದಟ್ ವರ್ಡ್ ಟೌನ್ ಪ್ಲಾನಿಂಗ್ ಅಲ್ವಾ. ನಾವು ಅವತ್ತಿನ ಕಾಲದಲ್ಲಿ ಟೌನ್ ಪ್ಲಾನಿಂಗ್ಗೆ ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾನು ಟೌನ್ ಪ್ಲಾನಿಂಗ್ ಬಗ್ಗೆ ಇಲ್ಲೇ ಹೇಳ್ಬಿಡ್ತೀನಿ ಸ್ನೇಹಿತರೆ, ಕೇಳಿಸ್ಕೊಂಬಿಡಿ. ನಾನು ಎಷ್ಟೋ ಮಾಡಕ್ ಹೋಗಲ್ಲ ಅಲ್ಲಿ. ಸೊ ಟೌನ್ ಪ್ಲಾನಿಂಗ್ ಅಂದ್ರೆ ಯಾವ ರೀತಿ ಇತ್ತು, ಪ್ರತಿ ರೋಡ್, ಮೇನ್ ರೋಡ್ ಏನಾಗಿತ್ತು ಅಂತಂದ್ರೆ, ಪ್ರತಿ ಮೇನ್ ರೋಡ್ ಕೂಡ ಮಿನಿಮಮ್ 30 ಮೀಟರ್ ಅಗಲ ಇರಬೇಕಾಗಿತ್ತು. ದ ಸಬ್ ರೋಡ್ ಶುಡ್ ಬಿ ದ 10 ಮೀಟರ್ ವೈಡ್ ಇರಬೇಕಿತ್ತು, 10 ಮೀಟರ್ ಅಗಲ ಇರಬೇಕಿತ್ತು. ಅಂಡ್ ಪ್ರತಿ ರೋಡ್ ಏನಾಗಿತ್ತು ಅಂತಂದ್ರೆ, ಇಲ್ಲಿ ನಿಮಗೆ ಅಂಡರ್ ಗ್ರೌಂಡ್ ಇರತಕ್ಕಂಥ ಒಂದು ಡ್ರೈನೇಜ್ ಸಿಸ್ಟಮ್ ಕೂಡ ನೋಡ್ತಾ ಇದ್ವಿ. ನಥಿಂಗ್ ಬಟ್ ಮ್ಯಾನ್ ಹೋಲ್ಸ್ಗಳಿತ್ತು. ಆ ಮ್ಯಾನ್ ಹೋಲ್ಸ್ಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಕೂಡ ಏನ್ ಮಾಡ್ತಾ ಹೋಗ್ತಾರೆ, ನಾವು ಜನರನಲ್ಲಿ ಕಂಡು ಬರ್ತಕ್ಕಂಥದ್ದು. ಅಂದ್ರೆ ಅವರು ಶುಚಿತ್ವಕ್ಕೆ ಅಷ್ಟು ಪ್ರಾಮುಖ್ಯತೆನ ಕೊಟ್ಟಿದ್ರು. ಇನ್ನ ಈ ರೋಡ್ ಸೈಡ್ ಏನಾಗ್ತಿತ್ತು, ಇಲ್ಲಿ ಮನೆಗಳು ಕಂಡು ಬರ್ತಾ ಇತ್ತು. ಬಟ್ ಯಾವ ಮನೆಗಳಲ್ಲೂ ಕೂಡ ಅಷ್ಟೇ ಡೋರ್ ಆಗ್ಲಿ ಕಿಟಕಿನಾಗ್ಲಿ ರೋಡ್ ಸೈಡ್ ನಿರ್ಮಾಣ ಮಾಡ್ತಿರ್ಲಿಲ್ಲ. ಅದರ ಒಂದು ಈಸ್ಟ್ ಆರ್ ವೆಸ್ಟ್ ಅಥವಾ ಆಪೋಸಿಟ್ ಸೈಡ್ ಏನ್ ಮಾಡ್ತಿದ್ರು, ನಿರ್ಮಾಣ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ, ಈ ರೋಡಿಂದ ಬರ್ತಕ್ಕಂಥ ಧೂಳು ಯಾವುದೇ ಕಾರಣಕ್ಕೂ ಮನೆ ಒಳಗೆ ಬರದೇ ಇರ್ಲಿ ಅಂತ ಹೇಳಿ. ಅಂಡ್ ಮನೆ ಯಾವಾಗ್ಲೂ ಕೂಡ ಅಷ್ಟೇ, ಇಟ್ ಶುಡ್ ಬಿ 1 ಸಿಂಗಲ್ BHK ಅಂತ ಕರಿತಾ ಹೋಗ್ತೀವಿ. ಸೊ 1 ಬೆಡ್ರೂಮ್ ಇರ್ತಿತ್ತು, 1 ಹಾಲ್ ಇರ್ತಿತ್ತು, 1 ಕಿಚನ್ ಇರ್ತಿತ್ತು, ಮತ್ತೆ ಒಳಗೊಂದು ಒಳಾಂಗಣ ಇರ್ತಾ ಇತ್ತು.
ಅಂಡ್ ಪ್ರತಿ ಬಾತ್ರೂಮ್ ಕೂಡ ಏನಾಗಿತ್ತು ಅಂದ್ರೆ ಪ್ರತಿ ಮನೆಗಳು ಕೂಡ ಏನಾಗಿತ್ತು ಅಂತಂದ್ರೆ ದರ್ ವೆರಿ ವೆಲ್ ಕನೆಕ್ಟೆಡ್ ವಿತ್ ದ ಬಾತ್ರೂಮ್ ಫೆಸಿಲಿಟಿ. ಬಾತ್ರೂಮ್ ಫೆಸಿಲಿಟಿಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರನೇ ಪ್ರತಿ ಮನೆಗಳಲ್ಲೂ ಕೂಡ ಅಷ್ಟೇ ಬಾವಿಗಳನ್ನು ಕೂಡ ಏನ್ ಮಾಡ್ತಾ ಹೋಗ್ತಾರೆ, ನಿರ್ಮಾಣ ಮಾಡಿರ್ತಕ್ಕಂಥ ಕೆಲಸದಲ್ಲಿ ನಡೀತಕ್ಕಂಥದ್ದು. ಕೆಲವೊಂದ್ ಕಡೆಗೆ ದೊಡ್ಡ ದೊಡ್ಡ ಮನೆಗಳು ಕೂಡ ನೋಡ್ತಾ ಹೋಗ್ತೀವಿ, 3 ಅಂತಸ್ತಿನ ಮನೆಗಳನ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ ನಿರ್ಮಾಣ ಮಾಡಿದ್ರು. ಬಟ್ ಪ್ರಮುಖವಾಗಿ ಕಾಮನ್ ಆಗಿ ಅವನ್ ಎಂತ ಬಡವಾಗಿದ್ರು ಕೂಡ ಏನ್ ಮಾಡ್ಬೇಕಿತ್ತು, 1 BHK ನಲ್ಲಿ ನೋಡ್ಕೋಬೇಕಾಗಿತ್ತು. ಅಂಡ್ ಪ್ರತಿ ಸಿಟಿನಾಗಿತ್ತು ದೇ ಹ್ಯಾವ್ ಕವರ್ಡ್ ವಿತ್ ದ ಫೋರ್ಟಿಫೈಡ್, ಅಥವಾ ನಾವು ಸಿಟಾಡೆಲ್ ಅಂತ ಕರೀತಾ ಹೋಗ್ತೀವಿ. ಪ್ರತಿ ನಗರಗಳು ಕೂಡ ಇಲ್ಲಿ ಕೋಟೆಗಳಿಂದ ಸುತ್ತುವದಿತ್ತು. ಕೆಲವೊಂದು ಸಿಟಿಗಳಲ್ಲಿ 2 ಎಂಟ್ರೆನ್ಸ್ ಇರ್ತಿತ್ತು, ವೆಸ್ಟರ್ನ್ ಮತ್ತೆ ಈಸ್ಟರ್ನ್ ಎಂಟ್ರೆನ್ಸ್ ಅಂತ ಕರೀತಾ ಹೋಗ್ತೀವಿ. ಕೆಲವೊಂದು ಸಿಟಿಗಳಲ್ಲಿ 4 ಎಂಟ್ರೆನ್ಸ್ ಇರ್ತಾ ಇತ್ತು. ಈ ರೀತಿ ಎಂಟ್ರೆನ್ಸ್ ಗಳನ್ನ ಮಾಡ್ಕೊಂಡಿದ್ರು. ಅಂಡ್ ಅಷ್ಟೇ ಅಲ್ಲದೆ ಈ ಎಂಟ್ರೆನ್ಸ್ ಗಳಲ್ಲಿ ಕಾಯ್ಲಿಕ್ಕೆ ವಾಚ್ಮನ್ಗಳನ್ನು ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಒಂದು ನೇಮಕಾತಿನಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಮೇಜರ್ ಆಗಿ. ಅಂಡ್ ಈ ಒಂದು ಟೌನ್ ನಲ್ಲಿ 2 ಪಾರ್ಟ್ ಡಿವೈಡ್ ಮಾಡ್ತಾರೆ, ಒಂದು ಅಪ್ಪರ್ ಟೌನ್, ಇನ್ನೊಂದು ಲೋಯರ್ ಟೌನ್ ಅಂತ ಕರೀತಾ ಹೋಗ್ತೀವಿ. ಈ ಒಂದು ಅಪ್ಪರ್ ಟೌನ್ ಮೇಲ್ಭಾಗದ ಟೌನ್ ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ಮೇಜರ್ ಆಗಿ ಅರ್ಬನ್ ಸೆಂಟರ್ ಅಂತ ಕರೀತಾ ಹೋಗ್ತೀವಿ. ಏನು ಅರ್ಬನ್ ಸೆಂಟರ್ ಅಂತಂದ್ರೆ ಇಲ್ಲಿ ಈ ಒಂದು ಟ್ರೇಡ್ ಅಂಡ್ ಕಾಮರ್ಸ್ ಇರ್ಬೋದು, ಮಾರುಕಟ್ಟೆಗಳು, ಈ ರೀತಿಯ ಒಂದು ವಾಣಿಜ್ಯ ಚಟುವಟಿಕೆಗಳು ಅಪ್ಪರ್ ಟೌನ್ ಅಲ್ಲಿ ನಡೀತಾ ಇದ್ರೆ, ಎಸ್ಪೆಷಲಿ ಕ್ವಾರ್ಟರ್ಸ್ಗಳು ಅಥವಾ ಹೌಸಸ್ಗಳು, ಮನೆಗಳು ಇತ್ಯಾದಿಗಳು ಈ ಒಂದು ಲೋಯರ್ ಟೌನ್ ಅಲ್ಲಿ ಕಂಡು ಬರ್ತಾ ಇತ್ತು. ಬಟ್ ಬೋತ್ ಅಂಡ್ ಅಪ್ಪರ್ ಟೌನ್ ಅಂಡ್ ಲೋಯರ್ ಟೌನ್ ವಿಚ್ ಇಸ್ ಕವರ್ಡ್ ಬೈ ದ ಸಿಟಾಡೆಲ್ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರೀತಕ್ಕಂಥದ್ದು. ಬಟ್ ಕೆಲವೊಂದು ನಗರಗಳಲ್ಲಿ ನಾವು ಸಿಟಾಡೆಲ್ ಮೀನ್ಸ್ ಕೋಟೆಗಳನ್ನ ಕಂಡು ಬಂದಿಲ್ಲ. ಬಟ್ ಕೆಲವೊಂದು ಏನ್ ಮಾಡ್ತಾ ಹೋಗ್ತೀವಿ, ನಾವು ಕೋಟೆಗಳಲ್ಲಿ ಕಂಡು ಬಂದಿರತಕ್ಕಂಥದ್ದು. ಅಂಡ್ ಜೊತೆಗೆ ಇಲ್ಲೂ ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಈ ಮ್ಯಾನ್ಹೋಲ್ ನ ಕ್ಲೀನ್ ಮಾಡೋರು, ಇವ್ರು ವಾಚ್ಮನ್ ನ ಕ್ಲೀನ್ ಮಾಡೋರು. ಇವ್ರಿಗೆ ಏನ್ ಮಾಡ್ತಾ ಹೋದ್ರು ಅಂತಂದ್ರೆ ಅಲ್ಲಿ ಅವರಿಗೆ ಸ್ಯಾಲ್ರಿ ಕೊಟ್ಟು ಅವ್ರನ್ನ ನೇಮಕ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ಮೇಂಟೆನೆನ್ಸ್ಗೋಸ್ಕರ ಚಾರ್ಜ್ಗಳನ್ನ ಕೂಡ ಏನ್ ಮಾಡ್ತಿರ್ಲಿ ಪೇ ಮಾಡ್ಬೇಕಾಗಿತ್ತು ಜನರು. ಇವಾಗ ಆ ರೀತಿಯಾಗಿ ತುಂಬಾ ಚೆನ್ನಾಗಿ ಏನ್ ಮಾಡ್ತಾ ಹೋಗ್ತಾರಲ್ಲಿ ಒಂದು ಕಲೆಕ್ಷನ್ ಮಾಡ್ಕೊಳ್ತಕ್ಕಂಥ ಕೆಲಸ ಈ ಒಂದು ಕಾಲದಲ್ಲಿ ನಡೀತಾ ಇತ್ತು. ಈ ರೀತಿಯಾಗಿ ನಾವು ಟೌನ್ ಪ್ಲಾನಿಂಗ್ಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ವಿ. ಅಂಡ್ ಮೇಜರ್ ಆಗಿ ಪ್ರತಿ ಮನೆಗಳಲ್ಲೂ ಕೂಡ ಅಷ್ಟೇ ಹೇಗೆ ನಿರ್ಮಾಣ ಮಾಡ್ತಿದ್ರು ಅಂದ್ರೆ, ಒಂದು ಪರ್ಫೆಕ್ಟ್ ಸೈಜ್ ಇರ್ತಕ್ಕಂಥ, ಅಂದ್ರೆ ಇನ್ ದ ಟರ್ಮ್ಸ್ ಆಫ್ 4:3:2 ರೇಷಿಯೋದಲ್ಲಿ ಇಟ್ಟಿಗೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಅವು ಕೂಡ ಬಂಟ್ ಬ್ರಿಕ್ಸ್, ತುಂಬಾ ಕ್ವಾಲಿಟಿ ಇರ್ತದೆ ಇಟ್ಟಿಗೆಗಳು. ಆ ಇಟ್ಟಿಗೆಗಳನ್ನ ಇಟ್ಕೊಂಡು ಏನ್ ಮಾಡ್ತಿರ್ಲಿ ಮನೆಗಳಲ್ಲಿ ನಿರ್ಮಾಣ ಮಾಡ್ತಾ ಇದ್ರು. ಇನ್ನ ಮೇಲೆ ನೀರು ಹೋಗ್ಲಿಕ್ಕೆ ಏನ್ ಮಾಡ್ತಾರೆ, ಇವಾಗ ಸ್ಲಾಬ್ ಸಿಸ್ಟಮ್ ಅಲ್ಲೂ ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಚರಂಡಿಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ರು. ವೇಸ್ಟೇಜ್ ಹೋಗೋದಕ್ಕೆ ದೇಹದ ಮ್ಯಾನುವಲ್ಸ್ ಇರ್ತಕ್ಕಂಥ ಒಂದು ಅಂಡರ್ ಸಿಸ್ಟಮ್ ಇದ್ರೆ, ಈ ಮಳೆ ನೀರು ಅದು ಹೋಗ್ಲಿಕ್ಕೆ ಏನ್ ಮಾಡ್ತಾರೆ, ಮೇಲೆ ಸ್ಲಾಬ್ ಮುಚ್ಚಿರ್ತಕ್ಕಂಥ ಒಂದು ಚರಂಡಿಗಳನ್ನ ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಪ್ರತಿ ರೋಡಿನ ಸುತ್ತಮುತ್ತ ಏನ್ ಮಾಡ್ತಾರೆ ನಿರ್ಮಾಣ ಮಾಡ್ತಕ್ಕಂಥದ್ದು. ಅಂಡ್ ಮನೆಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಯಾವಾಗ್ಲೂ ಕೂಡ ರೋಡ್ಗಳನ್ನಾಗ್ತಿತ್ತು ಅತ್ಯಂತ ಒಂದು ಹೆಚ್ಚಿನ ಒಂದು ಎತ್ತರ ಮಟ್ಟದಲ್ಲಿ ರೋಡ್ಗಳನ್ನ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ರು. ಈ ರೀತಿಯಾಗಿ ನಗರಗಳಿಗೆ ಒಂದು ಪ್ರಾಮುಖ್ಯತೆನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಇವ್ರ ಕಾಲದ ಒಂದು ಸಮಾಧಿ ಬರೋದಾದ್ರೆ, ದೇ ಆರ್ ಫಾಲೋಯಿಂಗ್ ದ ಹೆಚ್ ಟೈಪ್ ಆಫ್ ದ ಸಿಮಿಟ್ರಿ ವಾಸ್ ಫೌಂಡ್ ಇನ್ ದ ಹರಪ್ಪ. ಒಂದು ಟೈಪ್ ಅಲ್ಲಿ ಸಿಕ್ಕ ಅದಕ್ಕೆ ಹೆಚ್ ಸಿಮಿಟ್ರಿ ಅಂತ ಕರೀತಾ ಹೋಗ್ತೀವಿ. ಅಂಡ್ ಅಷ್ಟೇ ಅಲ್ದೇನೆ ಇವ್ರ ಸಮಾಧಿಗಳನ್ನ ಹೇಗೆ ಮಾಡ್ತಿದ್ರು ಅಂತಂದ್ರೆ, ದೇ ಆರ್ ಫಾಲೋಯಿಂಗ್ ದ 3 ಮೆಥಡ್ಸ್. 3 ಮೆಥಡ್ಗಳಲ್ಲಿ ಮಾಡ್ತಾ ಇದ್ರು. ಒಂದು ಪಾರ್ಷಿಯಲ್ ಬರ್ನ್ ಅಂತ ಕರೀತಾ ಹೋಗ್ತೀವಿ, ಇನ್ನೊಂದು ಕಾಫಿನ್ ಬರಿಲ್ ಅಂತ ಕರೀತಾ ಹೋಗ್ತೀವಿ, ಅಂಡ್ ಇನ್ನೊಂದು ದ ಬರಿಯಲ್ ಪ್ರಾಕ್ಟೀಸ್. ಲೈಕ್ ಹೇಗೆ ಅಂತಂದ್ರೆ, ಯಾವುದೇ ಮನುಷ್ಯನ ತೀರ್ಕೊಂಡ್ಮೇಲೆ ಅವನನ್ನ ಕೈಲಾಸನಾಥ ಅದಕ್ಕೆ ಅಂತ ಕರೀತಾರೆ, ದ ಇಮ್ಮಾರ್ಟಲ್ಸ್ ಆಫ್ ಮೆಲುಹ ಅಂತ ಕರಿತೀವಿ. ಆ ಮೆಲುಹದ ಕಡೆ ಏನ್ ಮಾಡ್ತಾರೆ, ತಮ್ಮ ಒಂದು ಫೇಸ್ ನ ಡೈರೆಕ್ಷನ್ ಮಾಡಿ ಆ ಒಂದು ಪರ್ಸನ್ ಏನ್ ಮಾಡ್ತಿದ್ರು, ಇಲ್ಲಿ ಒಂದು ಸಮಾಧಿನ ಮಾಡ್ತಾ ಇದ್ರು. ಅಂದ್ರೆ ನೋಡಿ, ಇವಾಗ ಇದು ಮೆಲುಹ ಅನ್ಕೊಳ್ಳಿ, ಇವಾಗ ಡೈರೆಕ್ಷನ್ ಈ ಕಡೆ ಫೇಸ್ದು, ಅಂದ್ರೆ ಅವ್ನ ಮುಖ ಈ ಕಡೆ ನೋಡ್ತಾ ಇರಬೇಕು. ಅಂದ್ರೆ ಬಾಡಿ ಆ ಕಡೆ ಇರುತ್ತೆ. ಇವಾಗ ತಲೆಯನ್ನ ದಕ್ಷಿಣಕ್ಕೆ ಹಾಕ್ತಾ ಇದ್ರು. ಬಿಕಾಸ್ ಯಾಕೆ, ಆ ಮೆಲುಹ ಒಂದು ಉತ್ತರದಲ್ಲಿತ್ತು, ಉತ್ತರ ನೋಡ್ಕೊಂಡು ಇಲ್ಲಿ ಬಾಡಿಗಳನ್ನ ಮಾಡ್ತಿರ್ಲಿ ಸಮಾಧಿನ ಮಾಡ್ತಾ ಇದ್ರು. ಇನ್ನು ಕೆಳಗಡೆ ಕಾಫಿನ್ ಬರಿಯಲ್ ಅಂದ್ರೆ ಬಾಡಿಗಳನ್ನ ಮಾಡ್ತಿದ್ರು, ಮರದ ಪಟ್ಟಿಗಳಿಟ್ಟು ಹೂಳ್ತಾ ಇದ್ರು. ಇನ್ನ ಅರ್ನ್ ಬರಿಯಲ್ ಮತ್ತೆ ಪಾರ್ಷಿಯಲ್ ಬರಿಯಲ್ ಅಂತ ಕರೀತಾ ಹೋಗ್ತೀವಿ. ಇದ್ರಲ್ಲಿ ಹೇಗೆ ಅಂತಂದ್ರೆ, ಮನುಷ್ಯನ ಒಂದು ತಗೊಂಡೋಗಿ ಈ ಹದ್ದುವರಿ ಅಥವಾ ಹೋಗಿ ಇಡ್ತಾ ಇದ್ರು. ಎಲ್ಲ ತಿಂದಾದ್ಮೇಲೆ ಬೋನ್ಸ್ಗಳು ಸಿಗ್ತಾ ಇತ್ತು. ಆ ಬೋನ್ಗಳು ತಗೊಂಡ್ ಏನ್ ಮಾಡೋರಲ್ಲಿ ಒಂದು ಪಾಟ್ಗಳಲ್ಲಿ ಹಾಕಿ ಅದನ್ನ ಮುಚ್ಚಿಡ್ತಾ ಇದ್ರು. ಅಂಡ್ ಅವ್ರು ಸತ್ತ ಮೇಲೆ ಆ ರೀತಿ ಹೋಳ ಮೇಲೆ ಅದನ್ನ ಏನ್ ಮಾಡ್ತಿದ್ರು, ಇವಾಗ ನವಿಲಿನ ಒಂದು ಚಿತ್ರನ ಬಿಡಿಸ್ತಾ ಇದ್ರು. ಅವರ ಒಂದು ಏಮ್ ಆಗಿತ್ತು ಏನು ಅಂತಂದ್ರೆ, ಅವರ ಒಂದು ಬಿಲೀಫ್ ಆಗಿತ್ತು. ಈ ನವಿಲಿನ ಮೂಲಕ ಏನ್ ಮಾಡ್ತಾರೆ, ಈ ನವಿಲು ಆ ಒಂದು ಆತ್ಮವನ್ನ ಸ್ವರ್ಗಕ್ಕೆ ಕೊಂಡೋಗುತ್ತೆ ಅಂತ ಏನ್ ಮಾಡ್ತಾ ಹೋಗ್ತಾರೆ, ಒಂದು ಬಿಲೀಫ್ ಇಟ್ಕೊಂಡಿದ್ರು. ನಮ್ಮಲ್ಲೂ ಕೂಡ ಏನ್ ಮಾಡ್ತಾರೆ, ಇವತ್ತು ತುಳಸಿ ಗಿಡ ನೆಡ್ತಾರೆ. ಇವತ್ತು ಸಮಾಧಿ ಮೇಲೆ ತುಳಸಿ ಗಿಡ ನೆಡ್ತಾರೆ. ಇವತ್ತು ಏನಕ್ಕೆ, ಒಂದು ಆತ್ಮ ಒಂದು ಸ್ವರ್ಗ ಕಡೆ ಟ್ರಾನ್ಸ್ಫರ್ ಆಗ್ಲಿ ಅಂತ ಹೇಳಿ. ಇಲ್ಲೂ ಕೂಡ ಅಷ್ಟೇ ನಾವು ಈ ರೀತಿಯಾಗಿ ಇಲ್ಲಿ ನೋಡ್ತಕ್ಕಂಥದ್ದು. ಅಂಡ್ ಅಷ್ಟೇ ಇಲ್ದೇನೆ ನಾವು ಈ ಒಂದು ನಗರ ಅಂತ ಕರಿತಾ ಹೋಗ್ತೀವಿ, ನಾವು 1000 ಒಂದು ಬಲಿಗಳ ನಗರ, ಅಂದ್ರೆ ದ ಸಿಟಿ ಆಫ್ 1000 ಸ್ಯಾಕ್ರಿಫೈಸ್ ಅಂತ ಕರಿತಾ ಹೋಗ್ತೀವಿ. ಯಾಕೆ ಅಂತಂದ್ರೆ, ವೇದಗಳಲ್ಲಿ
ಇಂದ್ರನನ್ನ ಏನಂತ ಕರೀತಾರೆ, ದ ಸೆಟ್ಲ್ಮೆಂಟ್ ಆಫ್ ಫೋರ್ಟ್ಸ್ ಅಂತ ಕರೀತಾ ಹೋಗ್ತೀವಿ. ಅಂದ್ರೆ ಈ ವಸಾಹತುಗಳ ನಾಶಕ ಅಂತೇಳಿ ಇಂದ್ರನೇ ಹೇಳಿದೀವಿ. ಸೊ ಈ ಒಂದು ಇಂದ್ರ ಏನ್ ಮಾಡಿದಾನೆ, ತನ್ನ ವಜ್ರಾಯುಧದ ಮೂಲಕ ಹರಪ್ಪನ ನಗರವನ್ನಲ್ಲಿ ಒಂದು ಧ್ವಂಸ ಮಾಡಿರೋ ಬಗ್ಗೆನೂ ಕೂಡ ಏನ್ ಮಾಡ್ತೀವಿ, ಉಲ್ಲೇಖ ಮಾಡಿದೀವಿ. ಅದಕ್ಕೆ ಈ ಹರಪ್ಪ ನಾಗರಿಕತೆನ ಅಥವಾ ಹರಪ್ಪ ಒಂದು ಪ್ರದೇಶ ಅಂತ ಕರಿತೀವಿ, 1000 ಒಂದು ಬಲಿಗಳ ನಗರ ಅಂತಾನೂ ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂಡ್ ಜೊತೆಗೆ ಈ ಒಂದು ಹರಪ್ಪದಲ್ಲಿ ನಮಗೆ ಲಿಂಗ ಮತ್ತು ಯೋನಿಯ ಒಂದು ಕಲ್ಲಿನ ಚಿಹ್ನೆಯನ್ನು ಕೂಡ ಇಲ್ಲಿ ನೋಡ್ತಕ್ಕಂಥದ್ದು. ಅಂಡ್ ಇಟ್ಸ್ ಅಬೌಟ್, ಓಕೆ ಗೊತ್ತಲ್ವಾ, ಇಟ್ಸ್ ದಟ್ ಇಸ್ ಓಕೆ ಪಾರ್ಟ್, ದ ಸೆಕ್ಷುಯಲ್ ಪಾರ್ಟ್ ಆಫ್ ದ ಮೇಲ್ ಅಂಡ್ ಫಿಮೇಲ್. ಸೊ ಮೇಲ್ಗೆ ಲಿಂಗ ಅಂತ ಕರಿತೀವಿ, ಫಿಮೇಲ್ಗೆ ಯೋನಿ ಅಂತ ಕರಿತೀವಿ. ಅವುಗಳ ಚಿತ್ರವನ್ನು ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಇವರು ಬಿಡಿಸಿರ್ತಕ್ಕಂಥದ್ದು. ಇದಿಷ್ಟು ಕೂಡ ನಮ್ಮ ಒಂದು ಹರಪ್ಪ ತಾಣದ ಬಗ್ಗೆ, ನಾಗರಿಕತೆ ಬಗ್ಗೆ ಅಲ್ಲ, ಹರಪ್ಪದ ಒಂದು ತಾಣದ ಬಗ್ಗೆ.